ಸೆಮಿ KA12 ಇವ್ರದ್ದು ರಿಜಿಸ್ಟ್ರೇಷನ್ ಕೊಡಗಿನಂತೆ. KA12 ಯಾಕೆ ಹಾಕೊಂಡ್ರಿ? KA12 ಅಂತ ಹೇಳಿದ್ರೆ ಪರ್ಸ್ನಲ್ ಲೈಫಲ್ಲಿ ಒಂದು ಡಿಪ್ರೆಷನ್ಗೆ ಹೋಗಿದ್ದೆ. ಆವಾಗ ಸ್ಟಾರ್ಟಿಂಗ್ ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನ್ ಇತ್ತು, ರೀಲ್ಸ್ ಮಾಡ್ತಾ ಇದ್ದೆ ಅಂತ. ಆ ಒಂದು ಟೈಮಲ್ಲಿ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು ಹುಚ್ಚ ನಿನಗೆ ಅಂತ. ಫೋನ್ ತಗೊಳ್ಳೋಕ್ಕೆ ದುಡ್ಡಿರಲಿಲ್ಲ. ಸತ್ಯ ಹೇಳ್ಬೇಕಿದ್ರೆ 2 ಕಾಲ್ಗೆಜ್ಜೆ ಇತ್ತಲ್ಲ, ಒಂದನ್ನು ಸೇಲ್ ಮಾಡಿದೆ. ಚಿನ್ನ ಮಾರಿ ಐಫೋನ್ ತೆಗೆದಿದ್ದು. ಹೌದು. ಆಮೇಲೆ ಸಪೋರ್ಟಿಗೆ ಅಂತ ಯಾರೂ ಇಲ್ಲ, ಒಬ್ಬಳೇ ಹೋಗ್ತೇನೆ, ಒಬ್ಬಳೇ ವಿಡಿಯೋ ಮಾಡ್ತೇನೆ, ಬರ್ತೇನೆ. ಈಗ ವಾರಕ್ಕೆ ಎಷ್ಟು ಪ್ರಮೋಷನ್ ಮಾಡ್ತೀರಿ ಒಂದು ಆವರೇಜ್? ಅಂದರೆ ಮಂತ್ಲಿ ಒಂದು ಪ್ರಮೋಷನ್ಗೆ ಎಷ್ಟು ಚಾರ್ಜ್ ಹೇಳ್ಬೋದು? ಇಲ್ಲಿವರೆಗೆ ಎಷ್ಟು ಮಾಡಿದ್ರಿ ಟೋಟಲ್? ಇವಾಗ ತಲೆಗೆ ಹಾಕೊಳ್ತೀರಾ ಅಲ್ಲಿ ಬಿಟ್ಬಿಡ್ತೀರಾ? ಯಾರು ಮೈಂಡ್ ಮಾಡ್ತಾರೆ? ಡಿಪ್ರೆಷನ್ ಅಂತ ಹೇಳಿದ್ರಿ, ಏನು ವಿಷಯ? ಅಂದರೆ ಅದು ನಂದು ಪರ್ಸ್ನಲ್. ಕೆಲವರು ಹೇಳ್ತಾರೆ ಕಮೆಂಟಲ್ಲಿ, ಸುಮ್ಮನೆ ಅಲ್ಲ ನಿನ್ನ ಗಂಡ ಬಿಟ್ಟು ಹೋಗಿರೋದು ಅಂತ. ಆದರೆ ಗಂಡ ಇರುವಾಗ ಫೋನ್ ಸಹ ಇರಲಿಲ್ಲ. ಈಗ ನೀವು ಇನ್ಸ್ಟಾ ಇಟ್ಕೊಂಡು ಪ್ರಮೋಷನ್ ಮಾಡ್ತಾ ಇದ್ದೀರಿ, ಇನ್ಕಮ್ ಬರ್ತಾ ಇದೆ, ಮುಂದುವರಿಬೋದಾ? ಸಾಧ್ಯ ಇಲ್ಲ. ತಿಂಗಳಿಗೆ ಎಷ್ಟು ಸಂಪಾದನೆ ಆಗುತ್ತೆ ಹೇಳ್ಬೇಕಾ? ನಿಮ್ಮ ಹಿಡನ್ ಟ್ಯಾಲೆಂಟ್ ಏನು? ನಿದ್ದೆ ಮಾಡೋದು. ಅಪ್ಪ ನೋಡಿಬಿಟ್ಟು ಬಂದು ಮಗಳಿಗೆ ಕೇಳ್ತಾರೆ, ಇದಕ್ಕೆ ಹೇಗೆ ಲೈಕ್ ಮಾಡೋದು ಅಂತ. ಆ ಥರ ಅಷ್ಟೊಂದು ಸಪೋರ್ಟ್ ಇದ್ದಾರೆ. ನಮ್ಮ ರಕ್ಷಿತಾ ಶೆಟ್ಟಿ ಹೌದು, ಇದೇ ಚೇರ್ಲಿ ಕೂತಿದ್ರು, ನಾನು ಇದೇ ಚೇರ್ಲಿ ಕೂತಿದ್ದೆ, ನಾನು ಇಲ್ಲೇ ಇದ್ದೀನಿ ಬಿಗ್ ಬಾಸ್. ಇವಾಗ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಾರೆ, ಅವಾಗ ನಾನು ಹೋಗ್ತೀನಿ. ಹೌದು ಸ್ವಾಮಿ.